ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದಿಂದ ಬೆಳಗಾವಿ ಕಡೆಗೆ ಬರುವ ಬಸ್ಗಳ ಸಂಚಾರವನ್ನ ಸ್ಥಗಿತ ಮಾಡಿದ್ದಾರೆ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲಾಡಳಿತದಿಂದ ಈ ರೀತಿಯ ಸೂಚನೆಯನ್ನ ಕೊಡಲಾಗಿದ್ದು ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಿದ್ದಾರೆ. ಪರಿಣಾಮ ಒಂದಷ್ಟು ಸಂಚಾರ ಮಾಡುವಂತಹ ಜನರಿಗೆ ಸಮಸ್ಯೆ ಆಗೇ ಆಗುತ್ತೆ. ಈಗ ಬೆಳಗಾವಿಯಲ್ಲಿ ಕಂಡಕ್ಟರ್ಗೆ ಆಗಿರುವಂತಹ ಈ ಹಲ್ಲೆ ಮತ್ತು ಅವರ ಮೇಲೆ ದಾಖಲಾಗಿರುವಂತಹ ಈ ಕೇಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನ್ಯಾಯಕ್ಕಾಗಿ ಕನ್ನಡಪರ ಹೋರಾಟಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಬೆಳಗಾವಿ ಭಾಗದ ನಾಯಕರುಗಳು ಮೌನಕ್ಕೆ ಜಾರಿದ್ದಾರೆ. ಅವರಿಗೆ ಯಾರು ಇಂಪಾರ್ಟೆಂಟ್ ಅನ್ನೋದು ಅವರ ಮೌನವೇ ಉತ್ತರ ಕೊಡ್ತಾ ಇದೆ. ಇದರ ಮಧ್ಯೆಯಲ್ಲಿ ಮಹಾರಾಷ್ಟ್ರದ ಕೊಲ್ಹಾಪುರದ ಜಿಲ್ಲಾಡಳಿತ ಹೇಳುತ್ತೆ ಆ ಕಡೆಗೆ ಬಸ್ ಹೋಗೋದು ಬೇಡ ಅಂತ ಬಸ್ನ ತಡೆದಿದ್ದಾರೆ. ತಡೀರಿ, ಅದಾದ ನಂತರದಲ್ಲಿ ಏನು ಕಂಪ್ಲೀಟ್ ಆಗಿ ನಿಲ್ಲಿಸ್ಕೊಳ್ತೀರಾ? ಕಂಪ್ಲೀಟ್ ಆಗಿ ಬರೋದನ್ನೇ ಸ್ಟಾಪ್ ಆಗುತ್ತಾ? ಹಾಗಾದ್ರೆ ನೋಡೋಣ. ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರುವಂತಹ ಬಸ್ಗಳನ್ನ ಸಂಚಾರವನ್ನ ಈಗ ಸ್ಥಗಿತಗೊಳಿಸಿದ್ದಾರೆ. ಎಲ್ಲಿವರೆಗೂ ಇದನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ.